ಹೌದು, ಚಿಕ್ಕಬಳ್ಳಾಪುರ ನಗರದಲ್ಲಿ ನೂರಾರು ಕುಟುಂಬಗಳು ರಸ್ತೆ ಬದಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು ಜೀವನ ರೂಪಿಸಿಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಅಂಗಡಿ ಮಾಡಿ ಬಾಡಿಗೆ ಕಟ್ಟಲು ಆಗದೆ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು 3 ಹೊತ್ತು ಊಟ ಮಾಡ್ತಾ ಇದ್ದಾರೆ. ಚಪ್ಪಲಿ, ಹಣ್ಣುಗಳು, ಬಳೆ, ತರಕಾರಿ, ಹೂ ಅಂಗಡಿ ಹಾಗೂ ನಾನಾ ರೀತಿಯ ಅಂಗಡಿಗಳನ್ನು ಇಟ್ಕೊಂಡು ನಗರಸಭೆಗೆ ಸುಂಕ ಕಟ್ಕೊಂಡು ಹೇಗೋ ಜೀವನ ಮಾಡ್ಕೊಳ್ತಾ ಇದ್ದಾರೆ. ಇಂದು ಅಂತಾರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಅದ್ದೂರಿಯಾಗಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮವನ್ನು ನಡೆಸಿದ್ದು, ಕಾರ್ಯಕ್ರಮಕ್ಕೆ ವಿವಿಧ ರಾಜಕೀಯ ಮುಖಂಡರು, ಸಮಾಜ ಸೇವಕರು, ಸರ್ಕಾರಿ ಅಧಿಕಾರಿಗಳು ಚಾಲನೆ ನೀಡಿದರು. ಇತ್ತೀಚಿನ ಕಲಿಯುಗ ಅಥವಾ ನಮ್ಮ ಒಂದು ಯುಗಾಂತರದಲ್ಲಿ ಅದು ಬದಲಾಗಿದೆ. ಕಾರಣ ಏನಂದರೆ, ಇವತ್ತು ನಾವು ಬೀದಿಗಳಲ್ಲಿ ಹಣ್ಣು, ಹೂವು, ತರಕಾರಿ, ಇತರ ದಿನಸಿ ಒಂದು ದಿನದ ಮತ್ತು ಅಥವಾ ದಿನನಿತ್ಯದ ಬಳಕೆಗಾಗಿ ಬಳಸ್ತಕ್ಕಂಥ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರನ್ನು ಇವತ್ತು ನಾವು ದಿನನಿತ್ಯದ ಬೀದಿ ಬದಿ ವ್ಯಾಪಾರಿಗಳು ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಮಾನವನ ಕರ್ಮ ಅಂದರೆ ಕೆಲಸ. ಜೀವನ ಮಾಡಬೇಕಾದ್ರೆ ಏನಾದರೂ ಒಂದು ಕೆಲಸವನ್ನು ಮಾಡಲೇಬೇಕು. ಹಾಗಾಗಿ ನಮ್ಮ ಹಣೆ ಬರದಲ್ಲಿ ಬರೆದಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗ್ತದೆ. ಇವತ್ತು ಬೀದಿ ಬದಿಗಳು ಕೂಡ ಕೀಳು ಅಂತಕ್ಕಂಥದ್ದಲ್ಲ. ಬೇರೆ ಒಂದು ತಾಲೂಕುಗಳಿಗೆ ಇವತ್ತು ಬೇರೆ ಒಂದು ರಾಜ್ಯಗಳಿಗೆ ಹೋಲಿಸಿ ನೋಡಿದಾಗ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕೂಡ ರೀಸನಬಲ್ ಇದೆ. ಕಾರಣ ಏನಂದರೆ, ಬೇರೆ ಕಡೆ ಹೂವಿನ ವ್ಯಾಪಾರವನ್ನು ತಿಳ್ಕೊಂಡ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇತ್ಯಾದಿಗಳನ್ನು ಹಾಕಿ ನಮಗೆ ಜಡಾಯಿಸ್ತಾರೆ ಅವರು. ನಮ್ಮ ಪುಣ್ಯ ಚಿಕ್ಕಬಳ್ಳಾಪುರದಲ್ಲಿ ಹಣ್ಣಿಗೆ ಕೊರತೆ ಇಲ್ಲ, ಹೂವು ಕೊರತೆ ಇಲ್ಲ, ಬೆಳೀತಕ್ಕಂಥ ಬೆಳೆಗಳಿಗೆ ಕೊರತೆ ಇಲ್ಲ. ಇಲ್ಲಿ ಲೋಕಲಲ್ಲಿ ಸಿಕ್ಕೋದ್ರಿಂದ ಈ ಬೀದಿ ವ್ಯಾಪಾರಿಗಳು ಕೂಡ ನಮ್ಗೆ ರೀಸನಬಲ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಭಾಳಷ್ಟು ಇಷ್ಟಪಡ್ತೀನಿ. ಅನೇಕ ವ್ಯವಸ್ಥೆಗಳಿದೆ. ಇವತ್ತು ನೀವು ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಬಡ್ಡಿ ವ್ಯವಹಾರಗಳನ್ನು ಕೂಡ ಕಡಿತಗೊಂಡಿದೆ. ಸರ್ಕಾರಿ ಸೌಲಭ್ಯಗಳನ್ನು ಕೊಡ್ತಾ ಇದೆ, ಬ್ಯಾಂಕ್ ನೇರ ಸಾಲವನ್ನು ಕೊಡ್ತಾ ಇದೆ. ಇದನ್ನು ಉಪಯೋಗಿಸಿ ಇವತ್ತು ನಾವು ಬೀದಿ ವ್ಯಾಪಾರಿಗಳು ಜೀವನ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ. ಈ ವೇಳೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ಸಮಾಜ ಸೇವಕ ಮತ್ತು ಕೆವಿ ದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮಾತನಾಡಿ, ಬೀದಿ ಬದಿ ವ್ಯಾಪಾರಸ್ಥರು ಕಚೇರಿಗೆ ಬಂದಾಗ ಅಧಿಕಾರಿಗಳಿಂದ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಬೀದಿ ಬದಿ ವ್ಯಾಪಾರಸ್ಥರು ಕಚೇರಿಗಳ ಮುಂದೆ ಬಂದಾಗ ಸ್ಪಂದಿಸುವ ಕೆಲಸ ಮಾಡಬೇಕು. ನಗರಸಭೆ, ಪೊಲೀಸ್ ಇಲಾಖೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಇವರ ಪರ ನಿಂತು ಕೆಲಸ ಮಾಡಬೇಕು. ಬೀದಿ ಬದಿ ವ್ಯಾಪಾರಸ್ಥರು ದೈನಂದಿನ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಇದರಿಂದ ದೂರ ಆಗಬೇಕು. ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ನೇರವಾಗಿ ಸಿಗಬೇಕು. ಅಸಂಘಟಿತ ಕಾರ್ಮಿಕರ ಕಾರ್ಡ್ಗಳು ಇವರಿಗೆ ದೊರಕಿಸುವ ಕೆಲಸವನ್ನ ಮಾಡಬೇಕು. ಅದರಲ್ಲೂ ಸಂಸದ ಸುಧಾಕರ್ ಅವರು ಬೀದಿ ಬದಿಯ ವ್ಯಾಪಾರಸ್ಥರು ಸುಂಕವನ್ನ ನಿಷೇಧ ಮಾಡಿದ್ರು, ಆದರೆ ಈಗ ಸುಂಕವನ್ನ ವಸೂಲಿ ಮಾಡ್ತಾ ಇದ್ದಾರೆ ಎಂದರು. ಇವತ್ತು ಸಂಘಟಿತ ಕಾರ್ಯಕ್ರಮಗಳು, ಅಸಂಘಟಿತ ಕಾರ್ಮಿಕರು, ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ. ನಮ್ಮ ನಗರಸಭೆಯ ಆಯುಕ್ತರು ಮತ್ತು ಕಾರ್ಮಿಕ ಇಲಾಖೆಯವರು ನಾನು ಮಾತನಾಡುವಾಗ ಇರಬೇಕಾಗಿತ್ತು, ಚೆನ್ನಾಗಿರ್ತಾ ಇತ್ತು. ಆದರೆ ವೆಂಕಟಾಚಲಪತಿ ಅವರಿದ್ದಾರೆ ಸರ್, ನಾವು ಇವರೆಲ್ಲರ ಪರವಾಗಿ ಕೇಳ್ಕೊಳ್ಳೋದು ಒಂದೇನೇನೆ, ಸರ್ಕಾರ ಅನೇಕ ಸ್ಕೀಮ್ಗಳು ಕೊಡ್ತಾ ಇದೆ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಆದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ನಿಮ್ಮ ಕಚೇರಿಗಳಿಗೆ ಬಂದಾಗ ಅವರಿಗೆ ಸಿಗ್ತಾ ಇರ್ತಕ್ಕ ಸ್ಪಂದನೆ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕು ಸರ್. ಅವ್ರು ಬಂದಾಗ ಅವರಿಗೆ ಯಾರು ಸಹ ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಒಂದು ಅಹವಾಲನ್ನ ತೆಗೆದುಕೊಂಡು ಬಂದಾಗ ಕನಿಷ್ಠ ಸೌಜನ್ಯ ಅವರ ಜೊತೆ. ನೀವು ಅಧಿಕಾರಿಗಳು ಸಿಗದೇ ಇಲ್ಲ, ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಅವರನ್ನ ಬರಮಾಡ್ಕೊಳ್ತಕ್ಕಂಥ ರೀತಿಯಾಗಿರ್ಬೋದು, ಆ ಸ್ಪಂದಿಸ್ತಕ್ಕಂಥ ರೀತಿಯಾಗಿರ್ಬೋದು, ಅದನ್ನ ಒಂದು ಸ್ವಲ್ಪ ಬದಲಾವಣೆ ತಂದ್ರೆ, ಯಾಕೆಂದ್ರೆ ಸರ್ ಮನುಷ್ಯ ಅಂದಮೇಲೆ ಯಾರೇ ಆಗ್ಲಿ ಕೆಟ್ಟವರು ಇಲ್ಲ, ಒಳ್ಳೆಯವರು ಇಲ್ಲ, ಕೀಳು ಮಟ್ಟದವರು ಇಲ್ಲ, ದೊಡ್ಡವರು ಇಲ್ಲ. ನಮ್ಮ ಬಿಬಿ ರೋಡಲ್ಲಿ ಗಿರಿಯಾಸ್ ಅಂಗಡಿ ಇದೆ, ಅದ್ರ ಎದುರುಗಡೆ ನಿಮ್ ತರನೇ ಬೀದಿ ಬದಿ ವ್ಯಾಪಾರಸ್ಥರು ಒಂದು ವಿನೂತನವಾಗಿ ಪ್ರಯತ್ನ ಮಾಡೋದು. ತರಕಾರಿಯನ್ನ ಯಾವ ರೀತಿ ಅಂದ್ರೆ ಕೆಜಿ 40 ರೂಪಾಯಿ, ನೀವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಸೊ ಅದು ವಿನೂತವಾದಂತ ಪ್ರಯತ್ನ. ಅದು ಜನ ಸಾಲನ್ನು ತುಂಬಾ ಇಷ್ಟಪಟ್ಟರು, ಅದನ್ನ ಒಪ್ಕೊಂಡ್ರು, ಅದಕ್ಕೆ ಮನ್ನಣೆಯನ್ನು ಕೊಟ್ಟರು.
ಅಲ್ಲಿ ಅತ್ಯಂತ ಹೆಚ್ಚು ವ್ಯಾಪಾರ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅದಾದ ಸ್ವಲ್ಪ ದಿನಕ್ಕೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಅಲ್ಲೇನೇನೆ ಕೆಜಿ 30 ರೂಪಾಯಿ. ಇದು ಒಂದು ರೀತಿ ನಿಮ್ಮಲ್ಲಿ ನಿಮಗೇನೇನೆ ಬರ್ತಕ್ಕಂತಹ ಅಸಾಧಾರಣವಾದಂತಹ ಕಾಂಪಿಟೇಷನ್. ಇದು ನಾನು 40 ರೂಪಾಯಿ ಕೊಡ್ತೀನಿ, ನೀನು 40 ರೂಪಾಯಿ ಕೊಡ್ತೀನಿ, ಯಾರು ಒಳ್ಳೆ ಮಾಲನ್ನ ಕೊಡ್ತಾರೆ ಅವ್ರಿಗೆ ವ್ಯಾಪಾರ ಆಗ್ಲಿ ಅನ್ನೋದನ್ನ ನಾವು ಕಲಿಬೇಕೇ ವಿನಃ ನೀನ್ 40 ಕೊಟ್ಟೆ ನಾನು 30 ಕೊಡ್ತೀನಿ ಅಂತಂದ್ರೆ ಅದು ನಿಮ್ಮ ಮಧ್ಯೆ ಬರ್ತಕ್ಕಂತಹ ಅನೈತಿಕವಾದಂತಹ ಒಂದು ಕಾಂಪಿಟೇಷನ್ ಆಗ್ತದೆ. ಅದು ನಿಮಗೂ ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ. ಇವತ್ತು ದುರದೃಷ್ಟ ಏನು ಅಂತಂದ್ರೆ ಅದೇ ಜಾಗದಲ್ಲೇ 3-4 ಅಂಗಡಿಗಳಾಗ್ಬಿಟ್ಟಿದ್ದಾವೆ. ಯಾರು 30 ಕೊಡ್ತಾ ಇದ್ರು ಅವ್ರಿಗೆ 40 ಹೋಗ್ತಾ ಇದ್ದಾರೆ, ಯಾರು 40 ಕೊಡ್ತಾ ಇದ್ರು ಅವ್ರಿಗೆ ಇವತ್ತು 30 ರೂಪಾಯಿ ಕೊಡ್ತಾ ಇದ್ದಾರೆ. ಈ ರೀತಿಯಾದಂತಹ ವ್ಯವಸ್ಥೆ ಆಗಬಾರದು. ನೀವು ಜನಕ್ಕೆ ತೊಂದರೆ ಕೊಡಬೇಡಿ. ಹಾಗೆ ಅಂತ ವಿಶೇಷವಾಗಿ ಹಬ್ಬದ ಸಂದರ್ಭಗಳಲ್ಲಿ ರಸ್ತೆನಲ್ಲಿ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡೋದನ್ನ ಸಹ ತಪ್ಪಿಸಿ. ಈ ವಿಚಾರ ಸಂಸದರ ಬಳಿ ಮಾತನಾಡಿ ಸುಂಕವನ್ನ ಕಟ್ಟದ ರೀತಿಯಲ್ಲಿ ಮಾತುಕತೆ ನಡೆಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಸನ್ಮಾನ ನಡೆಸಲಾಯಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ, ಜೈ ಭಾರತ್ ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಸ್ಲಾಂ ಪಾಷಾ, ಮೊಬೈಲ್ ಬಾಬು, SVT ಸುರೇಶ್, ಕಳವಾರ ಶ್ರೀಧರ್, ಅಲ್ಲು ಅನಿಲ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.